ನರಗುಂದ ತಪೋತಾಣ ಪುಣ್ಯಾರಣ್ಯ ಪತ್ರಿವಣ ಮಠದ ಗುರು ಪರಂಪರೆಗೆ ಹಾಗೆ ಎಲ್ಲ ಅಧಿಷ್ಠಾನ ಶಕ್ತಿಯಾಗಿರುವಂಥ ಮೃತ್ಯುಂಜಯನ ಮಹಾಶಕ್ತಿಗೂ ಕೂಡ ತಲೆಬಾಗ್ತಾ ವಿಶೇಷವಾಗಿ ಈ ದಾಂಡೇಲೇಶ್ವರರ ಮಹಾಶಕ್ತಿಗೂ ಕೂಡ ತಲೆಬಾಗಿ ಇಂದಿನ ವೇದಿಕೆಯ ದಿವ್ಯ ಸನ್ನಿಧಾನದಲ್ಲಿರುವ ವಿರಾಜಮಾನರಾಗಿರುವಂಥ ಈಶ್ವರ ಪಂಡಿತಾರಾಧ್ಯ ಶಿವಾಚಾರ್ಯ ಅಪ್ಪಂಗಳವರ ಪವಿತ್ರ ಪಾದಕ್ಕೂ ಕೂಡ ಶರಣು ಸಮರ್ಪಣೆ ಮಾಡ್ತಾ ಜಂಗಮ ಬೇಡ ಜಂಗಮ ಶಕ್ತಿ ಎನಿಸಿಕೊಂಡು ನಮಗೆಲ್ಲ ಉತ್ತಮವಾದವಾಗಿರುವಂಥ ವಾಣಿಯನ್ನು ವೇದ್ಯ ಮಾಡೋದ್ರ ಜೊತೆಗೆ 10,000 ಹೇಳಿ ಮತ್ತೆ 40,000 ವ್ಯಕ್ತ ಮಾಡಿ 50,000 ಈ ಕಟ್ಟಡಕ್ಕೆ ಮತ್ತಷ್ಟು ದೇಣಿಗೆಯನ್ನು ಕೊಡಮಾಡಿರ್ತಕ್ಕಂಥ ಬಿಡಿ ಹಿರೇಮಠ ಗುರುಗಳಲ್ಲಿಯೂ ಕೂಡ ಶರಣುಗಳನ್ನು ಹೇಳ್ತಾ ನಮ್ಮವು ಭಾಳ ಚಂದ ಮಾತಾಡಿದ್ರು. ನಾವೊಂದು ಎರಡು ಮಾತಾಡಿವ ನನಗೊಟ್ಟು ಉಳಿಸು ಅಂತ ಹೇಳಿದ್ದೆ ನಾನು. ಅಷ್ಟು ನಿರರ್ಗಳವಾಗಿ ಧರ್ಮದ ಚಿಂತನವನ್ನು ಕುರಿತು ಮಾತನಾಡಿ ಸಂಘಟನೆ ಇತ್ತು ಅಂದರೆ ಅದು ಒಂದು ಶಕ್ತಿ ಆಗ್ತದೆ ಅನ್ನುವಂಥ ಮಾತನ್ನು ಹಿರೇಮಠ ಅವರಲ್ಲಿಯೂ ಕೂಡ ಶರಣುಗಳನ್ನು ಹೇಳ್ತಾ ಈ ಒಂದು ಕಮಿಟಿಯ ಅಧ್ಯಕ್ಷರು ಗೌರವ ಅಧ್ಯಕ್ಷರನ್ನು ಮೊದಲು ಮಾಡಿಕೊಂಡು ಪುರಸಭೆಯ ಸರ್ವ ಸದಸ್ಯ ಬಲವನ್ನು ಹಾಗೆ ವಿಶೇಷವಾಗಿ ಅಧ್ಯಕ್ಷರನ್ನು ಆದಿಯಾಗಿ ಮಹಿಳಾ ಸಿಬ್ಬಂದಿಯ ಮುಖ್ಯಸ್ಥರನ್ನು ಮೊದಲು ಮಾಡಿಕೊಂಡು ಅವರಿವರನ್ನದೇ ಮಾಜಿ ಹಾಜಿ ಶಾಸಕರನ್ನು ಮೊದಲು ಮಾಡಿಕೊಂಡು ಮಹಾಜನಗಳೇ ದಾನಿಗಳೇ ನಿಮ್ಮೆಲ್ಲರ ಅಂತರಾತ್ಮ ತಲುಪ್ತ ಪ್ರಕಾಶಕ್ಕೆ ಶರಣಾರ್ಥಿಗಳು. ಭಾಳ ಹೊತ್ತು ಮಾತನಾಡೋದಿಲ್ಲ, ಆದರೆ ಇಷ್ಟು ವ್ಯವಸ್ಥಿತವಾಗಿ ಇಷ್ಟು ಬೇಗ ಈ ಒಂದು ಸಭಾಭವನ ಮುಗೀತದಂತ ಊಹೆ ಇದ್ದಿದ್ದಿಲ್ಲ. ನಡಕ್ಕೆ 2 ಸಲ ನಾ ಬಂದಾಗೂ ಕೂಡ ಪೂರ್ಣತಕೃತವಾಗಿರುವಂಥದ್ದು ಇನ್ನೂ ಕೂಡ ಆಗಿದ್ದಿಲ್ಲ. ಆದರೆ ಕಟ್ಟಡದ ಕಾರ್ಯ ನಡೆದಿರ್ತಕ್ಕಂಥದ್ದನ್ನು ರಿವಾಜು ನೋಡಿದರೆ ಬೇಗನೆ ಗೆಲ್ತಾರೆ ಇವರು, ಜಯ ತಮ್ಮಂತೆ ಮಾಡಿಕೊಳ್ತಾರೆ ಅಂತ ಒಂದು ಭಾಳ ವಿಶ್ವಾಸ ಇತ್ತು. ಆ ವಿಶ್ವಾಸಯುಕ್ತವಾಗಿರುವಂಥ ಸ್ಥಿತಿಯನ್ನು ಕಂಡು ಈ ವೀರಶೈವ ಮಹಾಸಭಾ ಸಮಿತಿಯ ಕಮಿಟಿಯವರು ಏನು ಮಾಡಿದರು ಅಂತಂದರೆ ಗೆದ್ದೇ ತೀರಿದ್ರು ಅನ್ನೋದಕ್ಕೆ 2 ಮಾತಿಲ್ಲ. ಅದಕ್ಕೆ ಪ್ರೋತ್ಸಾಹ ಯಾರ್ದು ಅಂದರೆ ದಾನಿಗಳು, ನೀವು ಕೊಟ್ಟು ಮಾಡಿದಂಥ ದಾನವನ್ನು ಏನು ಮಾಡಿದ್ರು ಅಂದರೆ ಸಮರ್ಪಕವಾಗಿ ಇಂದು ಲೋಕಾರ್ಪಣೆ ಆಗುವಂಥ ಮಹತ್ವದವಾದ ವಾತಾವರಣ ಸೃಷ್ಟಿಯಾಗಿದೆ. ಪುಣ್ಯಾತ್ಮರೇ, ಮಾಡೋದೇನು ದೊಡ್ಡಾಗದಲ್ಲ. ಒಬ್ಬ ಮನುಷ್ಯನಿಗೆ ಪ್ರಯತ್ನ ಏನೆಲ್ಲವೂ ಕೂಡ ಸಾಧ್ಯವಾಗ್ತದೆ ಅಂತಂದರೆ ಈ ಒಂದು ವಾತಾವರಣ ನೋಡಿದರೆ ಗೊತ್ತಾಗ್ತದೆ ಅನ್ನುವಂಥದ್ದು. ಹೆಂಗಂತವಾಗಿ ಬದುಕಿಗೆ ಅರ್ಥವನ್ನು ಕಲ್ಪಿಸಿಕೊಡ್ಬೇಕಾಗ್ತು ಅಂತಂದರೆ ಒಂದು ವಿವೃತವಾಗಿ ಧನ್ಯತ್ವ ಭಾವದಿಂದ ನೋಡುವಂಥ, ಈಗ ಎದರ ಆಶ್ರಯದೊಳಗೆ ಕೂತೇವೆ ನಾವು ಅಂತಂದರೆ ಇದು ನಾವು ಮಾಡಿದ ವಿವೃತವಾದಂಥ ನೆರಳೊಳಗೆ ಕೂತೀವಲ್ಲ, ಅದು ಮೃತ್ಯುಂಜಯಿಗೆ ಅಪ್ಪಗಲ್ಲ. ಯಾರಿಗಂತಂದರೆ ಇದು ನಮಗೆಲ್ಲ ಮನುಕುಲಕ್ಕಾಗಿಯೇ ಇದೆಲ್ಲ ತಯಾರಾಗಿ ನಿಂತದೆ ಅನ್ನುವಂಥದ್ದು ಭಾಸವಾದ. ಇದು ಒಂದು ಬಡತನಯುಕ್ತವಾಗಿರುವಂಥ ಒಂದು ನೂತನ ವಧುವರರಿಗೆ ಒಂದು ವಿವೃತವಾದಂಥ ಪುಣ್ಯ ತಾಣವಾಗ್ತದೆ. ಪಕ್ಕದಲ್ಲೇ ಮೃತ್ಯುಂಜಯನ ಅವತಾರದ ಶಕ್ತಿ ಒಂದು ಕಡೆ ಆದರೆ, ಇನ್ನೊಂದು ಕಡೆ ಅಂತಂದರೆ ವಿರಾತ್ಮಕವಾಗಿ ಒಂದು ಪ್ರಸಾದ ಮುಂಜಿಸಲಿಕ್ಕೆ, ಮಂಗಲದ ಕಾರ್ಯಕ್ಕೆ, ಎಲ್ಲ ಕಾರ್ಯಕ್ಕೂ ಕೂಡ ಅವಿತುಕವಾಗಿ ಎದೆ ಉಬ್ಬಿಸಿ ಕೂಡುವಂಥ ಒಂದು ವಾತಾವರಣ ನಮ್ಮಿಂದ ನಮಗಾಗಿ ನಮಗೋಸ್ಕರ ಆಗಿದೆ ಅಂತಂದರೆ ಅದು ವೀರಶೈವ ಮಹತ್ವಕವಾದ ದಾಂಡಲಿಯ ಕಮಿಟಿಯವರು ಮಾಡಿರ್ತಕ್ಕಂಥ ಶ್ರಮ ಭಾಳ ಅಷ್ಟಿಷ್ಟ ಅಲ್ಲ. ಎಷ್ಟು ಶ್ರಮ ಅಂದರೆ ಒಂದು ಮಾತು ಹೇಳ್ತೇನೆ, ಅಧ್ಯಕ್ಷರು ಹಚ್ಚಿದಾಗ ಒಮ್ಮೆ ಕೇಳ್ತಿದ್ದೆ ಏನೇನಾಗೈತೆ ಅಧ್ಯಕ್ಷರ ಅಂತ. ಅವರು ಹೇಳ್ತಾ ಇದ್ರು ಭಾಳ ಅದ್ಭುತವಾಗಿ ಒಂದು ಆನಂದದಾಯಕವಾಗಿರ್ತಕ್ಕಂಥ ಸ್ಥಿತಿ ಅದೇ. ಮುಂದಿನ ದಿನಮಾನದೊಳಗೆ ಏನು ನಾವು ಸಂಘಟನೆ ಆಗಕತ್ತೇವೆ, ಏನು ಅರ್ಥವಾದಂಥ ನಿಲುವು ನೋಡಿದರೆ ಆರ್ ವಿ ದೇಶಪಾಂಡೆ ಅವರು ಒಂದು ಮಾತು ಮಕ್ಕಳಿಗೆ ಕುಂತು ಒಂದು ಮಾತು ಮಾತಾಡಿದ್ರು.
ಏನಂತ ಮಾತಾಡಿದ್ರು ಗೊತ್ತೇನು? ಸ್ವಲ್ಪ ತಲೆಯಾಗಿರ್ಲಿ ಎಲ್ಲರಿಗೂ. ಊಟ ಮಾಡ್ಕೊಂತ ಕೇಳೋರು ಕೇಳ್ರಿ, ಕೂತವ್ರು ಕುತ್ಕೊಂಡು ಕೇಳೋರು ಕೇಳ್ರಿ. ಏನು ಹೇಳಿದ್ರು ಅಂದ್ರೆ ಆರ್ ವಿ ದೇಶಪಾಂಡೆ ಅವರು, ಇಷ್ಟು ಸಮಾಜ ಇಷ್ಟು ದೊಡ್ಡದೈತೆ ಅನ್ನೋದು ಗೊತ್ತಿದ್ದಿಲ್ಲ ನನಗ ಅಂತ ಹೇಳ್ತಾರಂದ್ರೆ ಒಗ್ಗಟ್ಟಿನಲ್ಲಿ ಬಲ ಅದೇ ಅನ್ನೋದದು, ಅದು ಒಂದು ಶಕ್ತಿ ಅದೇ ಎನ್ನುವಂತ, ಇಷ್ಟು ದೊಡ್ಡದದೆ ಅಂತ. ಅವಾಗ ಒಂದು ತಾ ಮುಂದು ನಾ ಮುಂದು ಅಂತ ಏನೋ ಉಳಿವಿಗೆ ಹೋಗುವಂತ ಒಂದಿಟ್ಟು ನಿಂತು ಊಟ ಮಾಡಿ ಹೋಗ್ತಾರಂತ ಮಾಡಿಕೊಂಡಂತ ಉದಾಸೀನತ್ವ ನಮ್ಮ ಸಮಾಜದ ಮೇಲಿದ್ರೂ ಕೂಡ ಇನ್ನು ಮೇಲೆ ಎಷ್ಟು ನಾವು ಬಲಾಢ್ಯವಾಗಿ ಒಗ್ಗಟ್ಟಾಗ್ತೇವೆ ಅದು ಏನಾಗ್ತದೆ ಅಂತಂದ್ರೆ ಸಾರ್ಥಕವಾಗಿ 99 ಸಮಾಜ ವೀರಶೈವ ಲಿಂಗಾಯತ ಸಮಾಜ ಅನ್ನೋದಕ್ಕೆ ಗುರುತು ಮಾಡಿ ಶಿಖಾವಹಿಸುತ್ತಾ ಅವಿರ್ತಕವಾದಂಥ ನಿಲುವದೆ ಶಕ್ತಿ ಅದ ಇದಕ್ಕೆ ಏನು ಅಂತ ವೀರಶೈವ ಮಹಾಸಭೆ ಇದ್ದಾಗ ನಿಲುವಿನಲ್ಲಿ ಯುಕ್ತವಾಗಿರ್ತಕ್ಕಂಥದ್ದು. ಯಾಕಂತಂದ್ರೆ ಜಂಗಮರಿಗೆ ವೀರಶೈವ ಲಿಂಗಾಯತನಲ್ಲಿ ಪ್ರಾಮುಖ್ಯತೆ ಯಾಕೆ ಕೊಡ್ತಾರೆ ಅಂತಂದ್ರೆ, ನಮ್ಮ ಅಣ್ಣೇನೂ ಹೇಳ್ತೇನೆ ಈಗೂ ಹೇಳ್ತೇನೆ, ಎಲ್ಲ ಸಮಾಜಕ್ಕೆ ಸನ್ಮಾರ್ಗಕ್ಕೆ ಎರಡು ಕಣ್ಣು ಆಗಿದ್ದು ಯಾವುದು ಅಂತಂದ್ರೆ ಅದು ಜಂಗಮ ಅನ್ನುವಂಥದ್ದು. ಜಂಗಮ ಜಗತ್ ಭರಿತನಾಗಿರ್ತಕ್ಕಂಥ ಕುರು. ನಿಮಗೆ ಹೇಳ್ತೇನೆ, ಈ ಸರ್ಕಾರ ಹುಟ್ಟುಕ್ಕಿನ ಪೂರ್ವದಲ್ಲಿ, ನಾ ಹೇಳಕತ್ತಿದ್ದ ಅರ್ಥ ಆಯ್ತಲ್ಲ, ಸರ್ಕಾರ ಹುಟ್ಟುಕ್ಕಿನ ಪೂರ್ವದಲ್ಲಿ ಆಶ್ರಯ ಅರಿವು ಜ್ಞಾನಾರ್ಜನೆ ನಮಗೆ ಜ್ಞಾನತಕವಾದಂಥ ಹುಂಕರವನ್ನ ಸಿಕ್ಕಾವತ್ತಿದವರು ಯಾರು ಅಂತಂದ್ರೆ ಅದು ಗುರು ಪರಂಪರೆ, ಜಂಗಮ ಪರಂಪರೆ ಅನ್ನುವಂಥದ್ದನ್ನು ನಾವು ಯಾರೂ ಮರ್ತಿಲ್ಲ, ಶಿಷ್ಯ ಮಕ್ಕಳು ಎಂದೂ ಮರೆಯುವುದಿಲ್ಲ.